ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗುಬ್ಬಿ ತಾಲೂಕಿನ ಅಗಲವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿರುವ ಮನೆ ಮನೆಗೆ ನಲ್ಲಿ ಸಂಪರ್ಕ ಕೇಂದ್ರದ ಗುದ್ದಲಿ ಪೂಜೆಯನ್ನ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕಾರ ಮಾಡಲೇಬೇಕು. ಬಿಹಾರ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿರೋದು ನಿಜ. ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸಿಕೊಂಡು ಮತ್ತೆ ಪಕ್ಷ ಸಂಘಟನೆ ಮಾಡ್ತೀವಿ. ವಿರೋಧ ಪಕ್ಷದವರಿಗೆ ಬೇರೆ ಏನು ಕೆಲಸ ಇಲ್ಲ, ಅದಕ್ಕೆ ಟೀಕೆ ಮಾಡುವುದೇ ಅವರ ಕೆಲಸವಾಗಿದೆ ಎಂದರು. ಹಿಂದೆ ಒಂದು ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಸ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ವಿ. ಅವಾಗ ನಾವು 2 ತಿಂಗಳು ಅವ್ರಿಗೆ ಟೈಮ್ ಕೊಟ್ಟು 2 ತಿಂಗಳೊಳಗೆ ಯಾರ್ಯಾರು ಕಂಪ್ಲೀಟ್ ಮಾಡೋದು ಅವೆಲ್ಲವೂ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತೀವಿ ಅಂತ ಹೇಳಿದ್ದು. ಅದ್ರ ಪ್ರಕಾರ 59 ಜನನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಅವ್ರು ರೀಸೆಂಟ್ ಮಾಡಿಸಿ ಹೊಸದಾಗಿ ಟೆಂಟ್ ಕರೀತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ಯಾರ್ಯಾರು ಕೆಲಸ ಮಾಡೋದು ಅವ್ರ ಮುಲಾಜಿಲ್ದೇ ನಾವು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ಟೆಂಡರ್ ಕರೀತಕ್ಕಂಥದ್ದು ಮಾಡ್ತಾಯಿದ್ವಿ, ಹೊಸ ಟೆಂಡರ್ ಕರೀತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಅವ್ರು ಕೆಲವರೆಲ್ಲ ಗುತ್ತಿಗೆದಾರರ ಬೇಡಿಕೆ ಅಂತಂದರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮೊನ್ನೆ ಸೆಂಟ್ರಲ್ ಗೌರ್ಮೆಂಟು 600 ಚಿಲ್ಲರೆ ಕೋಟಿ ಬಿಡುಗಡೆ ಮಾಡುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟು 600 ಚಿಲ್ಲರೆ ಕೋಟಿ ಬಿಡುಗಡೆ ಮಾಡುತ್ತೆ. ಹಣ ಈಗ ಎಲ್ಲರಿಗೂ ಹಣ ಕೊಡ್ತಕ್ಕಂಥದ್ದು ಮಾಡ್ತೀವಿ, ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಆಗಲವಾಡಿ ಬಸ್ ನಿಲ್ದಾಣದ ಆಗಲವಾಡಿ ಜಾಗ ಕೇಳಿದ್ವಿ ನಾವು. ಎಲ್ಲೋ 16 ಕುಂಟೆನೋ ಎಷ್ಟು ಇದೆ ಅಂದರೆ 16 ಕುಂಟೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳಿದ್ವಿ. ಆ ಜಾಗವನ್ನು 2 ಯಾವತ್ತು ಇನ್ನೊಂದು ಕೇಳ್ತಾವ್ರೆ. ಡೈರಿಗೆ ಒಂದು ಜಾಗ ಮತ್ತು ಇಲ್ಲಿ ಉಳಿಕೆ ಇರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡಿಗೆ ಕೊಡ್ತಕ್ಕಂಥದ್ದು ಹೇಳಿದ್ದೀವಿ. ಅವರು ನಮ್ಗೆ ಹ್ಯಾಂಡ್ ಓವರ್ ಆಗ್ತಿದ್ದಂಗೆ ನಾವು ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಡ್ತೀವಿ ಆಗಿದೆ. ನಾವು ಪರಿವರ್ತನೆ ಮಾಡ್ತಕ್ಕಂಥದ್ದು ಮಾಡ್ತೀವಿ, ಎಲ್ಲಿ ಅಪಾಲೋಚನೆ ಮಾಡ್ತಕ್ಕಂಥದ್ದು ಮಾಡ್ತೀವಿ, ಎಲ್ಲಿ ತಪ್ಪಾಯಿದೆಯೋ ಅದು ಸರಿಪಡಿಸ್ತಕ್ಕಂಥದ್ದು ನಿನ್ನ ನಡೀತಾ ಇದೆ ಅಂತಂದರೆ ನಿಂದೇ ನಡೀತಾ ಇರ್ತದೆ. ಎಲ್ಲೋ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗತಕ್ಕ ನಿನ್ನ ನಡೀತಾ ಇರ್ತದೆ. ನೀನು ಕೆಳಗೆ ಬಿದ್ದಾಗ ಎಲ್ಲರೂ ಕಲ್ಲಾಗ್ತಾರೆ, ಅದು ಕಾಯ್ಬೇಕಷ್ಟೇ. ಹೋಗ್ಲಿಕ್ಕೆ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥವು ಈಗ ಮನೆ ನಿಟ್ಟೂರು 2.5 ಕೋಟಿ ಅಲ್ಲಿಗೆ 2,46,00,000 ಹಾಕಿದ್ದೀನಿ. ಒಂದು ಒಳ್ಳೆ ಟ್ಯಾಂಕು, ಒಂದು ಬೋರ್ವೆಲ್ ಮಾಡಿ ಸುಮಾರು ಎಲ್ಲೆಲ್ಲಿ ಪ್ರತಿ ಮನೆಗೂ 1,246 ಪಾಯಿಂಟ್ಗಳನ್ನ ಕೊಡ್ತಾ ಇದ್ದೀವಿ. ಶಾಲೆಗೂ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. JGM ಮತ್ತು ಇದಾದಮೇಲೆ ಚೇಳೂರು ಪೂಜೆ ಮಾಡಬೇಕು. ಯಾವ್ಯಾವ ಹೆಡ್ ಕ್ವಾರ್ಟರ್ಗಳಿವೆ ಅವು ಕೆಲವೆಲ್ಲ ಬಿಟ್ಟು ಹೋಗಿದ್ದು ಈಗ ಕಾಮಗಾರಿ ಶುರು ಮಾಡ್ತೀವಿ. ಇನ್ನು ಸಿಎಂ ಬದಲಾವಣೆ ಮಾಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ಸಚಿವ ಸಂಪುಟ ರಚನೆ ಸಿಎಂಗೆ ಬಿಟ್ಟ ವಿಚಾರವಾಗಿದೆ. ನಾನು ಗುಬ್ಬಿ ಬಿಟ್ಟು ಎಲ್ಲೂ ಹೋಗಲ್ಲ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೇನೆ ಎಂದರು. ನನಗೇನು ಗೊತ್ತಿಲ್ಲ, ಹೈಕಮಾಂಡ್ ಏನು ಗೊತ್ತಿಲ್ಲ. ಅಲ್ಲ, ಈಗ ಯಾರು ಕೇಳಿಲ್ಲ, ನಾನು ಗುಬ್ಬಿ ಬಿಟ್ಟು ಎಲ್ಲೋಗಿದ್ದೀನಿ. ಅಲ್ಲ, ಹೈಕಮಾಂಡ್ ಅದ್ರಿಗೆ ಮುಖ್ಯಮಂತ್ರಿ ಹೋಗ್ತಾರೆ, ಒಂದ್ಸರಿ ಉಪಮುಖ್ಯಮಂತ್ರಿ ಹೋಗ್ತಿದ್ದಾರೆ ಈಗ ಡೆಲ್ಲಿಗೆ. ಹಿಂದೆ ಬೆಳಬತ್ತಾ ಇರೋದು ಅವ್ರು ಏನೇನು ಕೆಲಸ ಇರ್ತದೆ ಹೋಗಿರ್ತಾರೆ. ಅದಕ್ಕೆಲ್ಲ ನಾವು ಬೇರೆ ಬೇರೆ ಅರ್ಥ ತೋರಿಸ್ತಕ್ಕಂಥ ಸಿಎಂ ಅವರ ಪರಮಾಧಿಕಾರ, ಸಂಪುಟ ಪುನರ್ರಚನೆಗೊಳಿಸ್ತಕ್ಕಂಥದ್ದು ಅವರ ಅಧಿಕಾರ. ಅವ್ರು ಮಾಡ್ತಕ್ಕಂಥದ್ದು ಮಾಡ್ತಾರೆ ಇದ್ರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದರ್ಶನ್, ಉಪಾಧ್ಯಕ್ಷೆ ಕಲ್ಪನಾ, ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ರಾಜೇಂದ್ರ ಪ್ರಸಾದ್ ಹಾಗೂ ಸಿಬ್ಬಂದಿಗಳು, ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಚೇತನ್ ಗೌಡ, A1 TV, ಗುಬ್ಬಿ. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.